ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಲಾಸಕ್ತ ಕೃಷಿ ಕುಟುಂಬದಲ್ಲಿ ಶ್ರೀ ವಿನಯ್ ಹೆಗಡೆ ಜನನ. ಇವರು ಶ್ರೀಮತಿ ರಾಧಾ ಮತ್ತು ಶ್ರೀ ಕೇಶವ ಹೆಗಡೆಯವರ ಎರಡನೇ ಮಗ. ಬಾಲ್ಯದಲ್ಲಿಯೇ ಇದ್ದ ಚಿತ್ರ ಕಲಾಸಕ್ತಿಗೆ ಶೈಕ್ಷಣಿಕ ರೂಪ ದೊರೆತಿದ್ದು ಬೆಂಗಳೂರಿನ ಕೆನ್ ಕಲಾಶಾಲೆಯಲ್ಲಿ. ನಂತರ ತಬಲಾ ವಾದನದ ಪರಿಣತಿಗಾಗಿ ಕಾಶಿಯ ಪಂಡಿತ್ ಕಿಶನ್ ಮಹಾರಾಜರಲ್ಲಿ ಶಿಷ್ಯತ್ವವನ್ನು ಪಡೆದುಕೊಂಡರು. ಆನಂತರ ವಿದ್ಯಾಲಂಕಾರ ಪ್ರೊಫೆಸರ್ ಸಾ ಕೃ ರಾಮಚಂದ್ರ ರಾಯರಲ್ಲಿ ಶಿಲ್ಪಶಾಸ್ತ್ರದ ಪಾಠದೊಂದಿಗೆ ಕಲೆಗೆ ಪೂರಕವಾದ ರಾಮಾಯಣ, ಮಹಾಭಾರತ ಕಾವ್ಯ ಪಾಠಗಳನ್ನು ಮತ್ತು ಭಾರತೀಯ ತತ್ವಶಾಸ್ತ್ರದ ಪಾಠವನ್ನು ಹೇಳಿಸಿಕೊಂಡರು. ಪ್ರಕೃತ ಕಾಲಾನುಸಾರಿಯಾಗಿ ಡಿಜಿಟಲ್ ಮಾಧ್ಯಮಕ್ಕೂ ಕಾಲಿರಿಸಿದ ವಿನಯ್ ಹೆಗಡೆ ಕೆನಡಾದ ಪ್ರಸಿದ್ಧವಾದ ವ್ಯಾಂಕೋವರ್ ಫಿಲ್ಮ್ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡಿ ಆನಿಮೇಷನ್ ಪದವಿ ಪಡೆದುಕೊಂಡಿದ್ದಾರೆ. ಹಾಗೆ ಸಿಂಗಾಪುರ ಲೂಕಸ್ ಆನಿಮೇಷನ್ನಿಂದ ಜೆಡಿ ಮಾಸ್ಟರ್ ಪದವಿಯನ್ನು ಪಡೆದಿದ್ದಾರೆ. ಅದಲ್ಲದೆ ಹಲವು ಕಾಲ ಹಾಲಿವುಡ್ನ ಡ್ರೀಮ್ ವರ್ಕ್ಸ್ ಕಂಪನಿಯಲ್ಲೂ ಕೆಲಸ ಮಾಡಿದ ಅನುಭವವನ್ನು ಹೊಂದಿದ್ದಾರೆ. ಸ್ಟ್ರೇಂಜ್ ಮ್ಯಾಜಿಕ್, ಮ್ಯಾಡಗಾಸ್ಕರ್ 3, ಹೌ ಟು ಟ್ರೈನ್ ಯೋರ್ ಡ್ರ್ಯಾಗನ್ 2, ಡ್ರೀಮ್ ಪ್ಲೇಸ್, ಟ್ರೋಲ್ಸ್, ಬಾಸ್ ಬೇಬಿ ಹೀಗೆ ಪ್ರಸಿದ್ಧವಾದ ಹಾಲಿವುಡ್ ಸಿನಿಮಾಗಳಲ್ಲೂ ವಿನಯ್ ಹೆಗಡೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಆಕ್ಸೆಂಚರ್ ಇಂಡಿಯಾ ಕಂಪನಿಯಲ್ಲಿ ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನ್ ವಿಭಾಗದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ ಅನುಭವ ವಿನಯ್ ಅವರದು. ಈ ಎಲ್ಲ ಅಧ್ಯಯನದೊಂದಿಗೆ ವಿನಯ್ ಹೆಗಡೆಯವರ ಪ್ರಯೋಗಾನುಭವ ಸಾಕಷ್ಟು ವಿಸ್ತಾರವಾದದ್ದು. ಈಗ ನೀವು ಪರದೆಯ ಮೇಲೆ ನೋಡುತ್ತಿರುವ ಶಿಲೆ, ಲೋಹ, ಮರ, ಮಣ್ಣು, ಮೇಣ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಗೂ ಫೈಬರ್ ಗ್ಲಾಸ್ಗಳ ಶಿಲ್ಪಗಳು ಮತ್ತು ತೈಲವರ್ಣ ಚಿತ್ರ, ಜಲವರ್ಣ ಚಿತ್ರ, ಚಾರ್ಕೋಲ್, ಪೆನ್ಸಿಲ್ ಚಿತ್ರಗಳು, ಡಿಜಿಟಲ್ ಪೇಂಟಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಚಿತ್ರಗಳು, ಶಿಲ್ಪಗಳು ವಿನಯ್ ಹೆಗಡೆಯವರ ಕಲಾ ಪರಿಣಿತಿಯನ್ನು ಹೇಳುವುದು. ಹಾಗೆ ರಾಮಚಂದ್ರ ರಾಯರ ನಿರ್ದೇಶನದಲ್ಲಿ ಅಲಿ ಹೊಯ್ಸಳ ಆರ್ಟ್ಸ್ ಮತ್ತು ಧ್ಯಾನ ಚಿತ್ರಾವಳಿ ಎಂಬ ಪುಸ್ತಕಗಳನ್ನು ಬರೆದಿದ್ದಾರೆ. ಚಿತ್ರರಚನಾ ವಿಧಾನದಲ್ಲಿ ಹೊಸ ಮಾಧ್ಯಮದ ಅನ್ವೇಷಣೆಯಲ್ಲಿ ಗ್ಲೋ ಆರ್ಟ್, ಪ್ರಕೃತ ಕಾಸ್ಮಿಕ್ ಸ್ಪ್ಲಾಶ್ಗಳು ಅವರ ಹೊಸ ಶೋಧನೆಗಳಾಗಿವೆ. ಈ ಹೊಸ ಮಾಧ್ಯಮಗಳು ಕಲೆ ಮತ್ತು ವಿಜ್ಞಾನದ ಸಮ್ಮಿಳನವಾಗಿದೆ. ಅಮೆರಿಕಾದ ಅಕ್ಕಾದಿಂದ ಟೆಡೆಕ್ಸ್ ವರೆಗಿನ ಅನೇಕ ಪ್ರಸಿದ್ಧ ಸ್ಥಳಗಳಲ್ಲಿ ಪ್ರದರ್ಶನ ನೀಡಿದ್ದಾರೆ. ಆನಂದವನ್ನು ನೀಡುವ ಕಲೆ ನೂರಾರು ಮಾಧ್ಯಮಗಳನ್ನು ಹೊಂದಿದೆ. ಅಂತಹ ಕಲೆಗಳ ಮೂಲಕ ಆನಂದವನ್ನು ಪಡೆಯುವ ಹಾಗೂ ನೀಡುವ ಪ್ರಯತ್ನದಲ್ಲಿ ವಿನಯ್ ಹೆಗಡೆಯವರ ಲಕ್ಷ್ಯ ನಿರಂತರವಾದುದು. ಬನ್ನಿ, ವಿನಯ್ ಹೆಗಡೆಯವರ ಕಲಾಲೋಕಕ್ಕೆ ಸ್ವಾಗತ.